ಕರಾವಳಿ ಸೊಗಡಿನ ಕಥಾಹಂದರ ಹೊಂದಿರುವ ಬಹುನಿರೀಕ್ಷಿತ ಕ್ಷೇತ್ರಪಾಲ ಚಿತ್ರದ ಶೀರ್ಷಿಕೆ ಹಾಗೂ ಮೋಷನ್ ಪೋಸ್ಟರ್ ಅನ್ನ ಕನ್ನಡ ಪರ ಹೋರಾಟಗಾರ ನಿಂಗೇಗೌಡ ಮತ್ತು ನಿರ್ದೇಶಕರ ಸಂಘದ ಅಧ್ಯಕ್ಷ ಎನ್ಆರ್ಕೆ ವಿಶ್ವನಾಥ ಸಮ್ಮುಖದಲ್ಲಿ ಬಿಡುಗಡೆ ಮಾಡಲಾಗಿದೆ. ಮಾಧ್ಯಮ ಲೋಕದಲ್ಲಿ 15 ವರ್ಷಗಳ ಅನುಭವವಿರುವ ಜಗದೀಶ್ ಮಂಜಣ್ಣ ಆಕ್ಷನ್ ಕಟ್ ಹೇಳ್ತಿರುವ ಈ ಚಿತ್ರದ ಮೂಲಕ ರಾಘವ ಪೂಜಾರಿ ಪೂರ್ಣ ಪ್ರಮಾಣದ ನಾಯಕನಾಗಿ ಚಿತ್ರರಂಗಕ್ಕೆ ಪರಿಚಯವಾಗ್ತಿದ್ದಾರೆ. ಮುತ್ತಮ್ಮ ಪ್ರೊಡಕ್ಷನ್ಸ್ ಬ್ಯಾನರ್ ನಡಿ ನಿರ್ಮಾಣವಾಗ್ತಿರುವ ಈ ಚಿತ್ರವು ಕರಾವಳಿಯ ನಂಬಿಕೆ, ಸಂಪ್ರದಾಯ ಹಾಗೂ ನ್ಯಾಯ ಧರ್ಮದ ರಕ್ಷಣೆ ಮಾಡುವ ವ್ಯಕ್ತಿಯ ಹೋರಾಟದ ಸುತ್ತ ಸಸ್ಪೆನ್ಸ್ ಆಕ್ಷನ್ ಥ್ರಿಲ್ಲರ್ ಎಳೆಯೊಂದಿಗೆ ಸಾಗಲಿದ್ದು, ಚಿತ್ರದಲ್ಲಿ ಬಾಲರಾಜವಾಡಿ, ಗೋಪಾಲಕೃಷ್ಣ ದೇಶಪಾಂಡೆ, ಸುಚೇಂದ್ರ ಪ್ರಸಾದ್, ಅದ್ವಿಕಾ ಶೆಟ್ಟಿ, ರಾಘು ರಾಮನಗೊಪ್ಪ, ಗೌತಮಿ ಗೌಡ ಹಾಗೂ ನಮಿತಾ ಕಿರಣ್ ಪ್ರಮುಖ ಪಾತ್ರಗಳಲ್ಲಿದ್ದಾರೆ. ಕೆ ನವೀನ್ ಸುವರ್ಣ ಛಾಯಾಗ್ರಹಣ, ಗಿರೀಶ್ ಕುಮಾರ್ ಸಂಕಲನ ಹಾಗೂ ಯತೀಶ್ ರಾಜ್ ಸಂಗೀತವಿರುವ ಈ ಚಿತ್ರದ ಮೊದಲ ಹಂತದ ಶೂಟಿಂಗ್ ಮುಗಿದಿದ್ದು, ಜುಲೈ ಅಂತ್ಯದಿಂದ ಉಡುಪಿ, ಕುಂದಾಪುರ ಸುತ್ತಮುತ್ತ 40 ದಿನಗಳ ಕಾಲ ಎರಡನೇ ಹಂತದ ಚಿತ್ರೀಕರಣ ನಡೆಯಲಿದೆ. ಎರಡನೇದಾಗಿ ನನ್ನ ಮೊದಲನೇ ನಿರ್ದೇಶನದ ಸಿನಿಮಾ ಇದು. ಸೊ ಹಾಗಾಗಿ ಒಂದು ನಿರ್ದೇಶಕನಾಗಿ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡ್ತಿರೋ ದಿನ ನೀವೆಲ್ಲರೂ ಅಭಿನಂದಿಸಿ ನನ್ನ ಸ್ವಾಗತಿಸಿ ಪ್ರೀತಿ ತೋರಿಸ್ತೀರಾ ಅಂತ ನಂಬಿದ್ದೀನಿ, ಬಯಸಿದ್ದೀನಿ.